ನಮಸ್ಕಾರ. ನಾನು ಮತ್ತು ಕತೆ. ಕತೆಯ ಶೀರ್ಷಿಕೆ ಕಮಲಿ. ಬರೆದವರು ಬಾಬುಲಾಲ್. ಕತೆ ಕಮಲಿ. ಮಳ್ಳನ ಮಗ ಹ್ಯಾಂಗ್ ಹೆಣ್ತಿ ಸತ್ತಂಗೆ ಹೇಳ್ತಾನೆ ನೋಡು ಅಂತ ಗೆಳೆಯರು ನಕಲಿ ಮಾಡ್ತಾ ಇರೋದು ಬೇಡ ಬೇಡ ಅಂದರೂ ಕಿವಿಗೆ ಬೀಳ್ತಾನೆ ಇತ್ತು. ಅವರಿಗೆ ಈ ವಿಚಾರ ಯಾಕಾದರೂ ಹೇಳಿದ್ನೋ ನಂಗೆ ನಾನೇ ಬೈಕೋತಾ ಕುರ್ಚಿ ಮೇಲೆ ಕೂತಿದ್ದೆ. ಎದುರಿಗಿದ್ದ ಫೈಲ್ ನನ್ನೇ ನೋಡ್ತಾ ಇತ್ತು. ನಾನು ಅದನ್ನು ನೋಡ್ತಾ ಇದ್ದೆ. ನನಗೆ ಗೊತ್ತಿಲ್ಲದಂಗ ಅದರ ಮೇಲೆ ಕಣ್ಣೀರು ಬೀಳ್ತಾ ಇದ್ವು. ಅಯ್ಯೋ ಸಾರಿ ಅಂತ ಜೇಬಿನಿಂದ ಕರ್ಚೀಫ್ ತೆಗೆದು ಮೆಲ್ಲನೆ ಅದನ್ನು ಒರೆಸ್ದೆ. ನನಗೇನೂ ಆಗಿಲ್ಲ, ಪರವಾಗಿಲ್ಲ ಬಿಡು, ಮೊದಲು ನಿನ್ನ ಎದಿ ಭಾರ ಕಮ್ಮಿ ಮಾಡ್ಕೊ ಅಂತ ಕಣ್ಣಾಗ ನೀರು ತುಂಬ್ಕೋತು. ನಾ ಅವುಗಳಿಗೆ ಭಾಳ ಹಚ್ಕೋತೀನಂತೋ ಇಲ್ಲ ಅವು ಹೇಳಿದ್ದಕ್ಕೆಲ್ಲ ನಾ ಹೂ ಅಂತೀನಂತೋ ನನಗೆ ಕೂಡ ಡೈರೆಕ್ಟಾಗಿ ಮಾತುಗಳಿದ್ ಬಿಡ್ತಾವ. ನನಗೂ ಖುಷಿ ಅನಿಸಿ ಅವಕ್ಕೆ ಸಾಥ್ ನೀಡ್ತೀನಿ. ಈ ಫೈಲಿನ ವಿಚಾರನೂ ಹಂಗ. ಇದು ಮೊದಲು ಪಕ್ಕದ ಅಣ್ಣಪ್ಪನ ಟೇಬಲ್ ಮೇಲೆ 6 ತಿಂಗಳು ಧೂಳು ತಿನ್ಕೋತಾಕ್ ಬಿದ್ದಿತ್ತು. ಕಡಿಗೂ ಅವ ಅದಕ್ಕೆ ಮುಕ್ತಿ ಕೊಡಲೇ ಇಲ್ಲ. ಮ್ಯಾಲಿಂದ ವಸೂಲಿ ಬಂತೋ ಏನೋ, ಸಾಹೇಬ್ರು ಅಣ್ಣಪ್ಪಗೆ ಕರೆದು 1 ವಾರದಾಗ ಈ ಫೈಲ್ ಕ್ಲಿಯರ್ ಮಾಡಕ್ಕೆ ಹೇಳಿದ್ರು. ವಾರ ಏನು, 2 ವಾರನೂ ಕಳೆದು ಹೋಯ್ತು. ಅದು ಧೂಳು ಹಿಡಿತಾ ಕುಂತಲ್ಲೇ ಕುಂತಿತ್ತು, ಕ್ಲಿಯರ್ ಆಗಲೇ ಇಲ್ಲ. ಸಾಹೇಬ್ರು ಅಣ್ಣಪ್ಪಗೆ ಬೈದು ಆ ಫೈಲನ್ನು ನನ್ನ ಕೈಯಾಗ ಕೊಟ್ಟರು. ಅಲ್ಲಿಂದ ಅದರ ನನ್ನ ದೋಸ್ತಿ ಶುರುವಾಯಿತು. ಹೊಸ ಕೆಲಸದ ಜೊತೆಗೆ ಅದನ್ನು ದಿನ ಅಟೆಂಡ್ ಮಾಡ್ತಾ ಇದ್ದೆ. 3-4 ದಿನದೊಳಗೆ ಅರ್ಧ ಕೆಲಸ ಮಾಡಿ ಮುಗಿಸ್ದೆ. ಅದಕ್ಕೆ ಖುಷಿ ಆಯಿತು. ದೋಸ್ತಿ ಪ್ರೀತಿಗೆ ತಿರುಗ್ತು. ನನ್ನ ಜೊತೆಗ ಮಾತಿಗಿಳಿತು. ಅದರ ಅಂತರಂಗ ಬಿಚ್ಚಿತು, ನನಗೂ ಬಿಚ್ಚಿಸ್ತು. ಇಂದು ನಮ್ಮ ದೋಸ್ತಿ ಸಾಂತ್ವನ ಹೇಳೋ ಮಟ್ಟಕ್ಕೆ ಬೆಳೆದದ. ಅದು ನನ್ನೇ ನೋಡ್ತಾ ಇತ್ತು. ನನ್ನ ಒಳಗೆ ನೋಡ್ಕೊಳಕತ್ತಿದ್ದೆ. ಅಲ್ಲೆಲ್ಲ ಕಮಲಿನೇ ತುಂಬಿಕೊಂಡಿದ್ಲು. ಅವಳ ಕಣ್ಣು, ಮೂಗು, ಟೊಂಕ, ಕೈ, ಕಾಲುಗಳು ಒಂದೇ ಕಡೆ ಸೇರಿ ರೂಪ ಪಡ್ಕೊಂಡು ನನ್ನ ಎದುರಿಗೆ ನಿಂತು ನನ್ನ ನೋಡಿ ನಕ್ಕಂಗಾಗ್ತಾ ಇತ್ತು. ಒಮ್ಮೆಲೆ ದುಃಖ ಉಮ್ಮಳಿಸಿ ಬಂದರೂ ತಡ್ಕೊಳ್ತಾ ಇದ್ದೆ. ಸ್ವಲ್ಪನೇ ಕಂಟ್ರೋಲ್ ಮಾಡ್ಕೊಳ್ಳಾಕ ಶುರು ಮಾಡಿದೆ. ತಲೆ ಮ್ಯಾಲ ಸೀಲಿಂಗ್ ಫ್ಯಾನ್ ಒಂದೇ ಸಮನೆ ಗರ ಗರ ಅಂತ ತಿರುಗ್ತಾ ಇದ್ರೂ ಮೈ ಯಾಕೋ ಏನೋ ಗೊತ್ತಿಲ್ಲದಂಗ ಬೆವರ್ತಾ ಇತ್ತು. ಕಟಿಗೆ ಹಂಗಿದ್ದ ನನ್ನ ಮೈ ಮನಸ್ಸಿಗೆ ಕಾವು ಕೊಡ್ತಾ ಇತ್ತು. ಟೀ ಸಾರ್ ಅಂತ ಸಾಬ್ರ ಹುಡುಗ ಗ್ಲಾಸ್ ಟೇಬಲ್ ಮೇಲೆ ಟಕ್ ಅಂತ ಇಟ್ಟಾಗನ ನಾ ವಾಸ್ತವಕ್ಕೆ ಬಂದದ್ದು. ನನ್ನ ಸಪ್ಪನೆ ಮುಖ ನೋಡಿ ಕ್ಯೂ ಸಾಬ್ ತಬಿಯತ್ ಟೀಕ್ ನಹಿ ಹೈ ಕ್ಯಾ ಅಂದ. ನಾ ಸುಮ್ಮನೆ ತಲೆ ಹಾಕಿದೆ. ಅದು ಅವಾಗೇನು ಅರ್ಥ ಆತೋ ಏನೋ. ಈ ಮಂಗನನ ಮಗನ ಉಸಾಬರಿ ನನಗ್ಯಾಕೆ ಅಂತ ಮುಂದಿನ ಟೇಬಲ್ ಟೀ ಇಡೋಕೆ ಹೋದ. ಟೈಮ್ 10:15 ತೋರಿಸ್ತಾ ಇತ್ತು. ಸಾಹೇಬರು ಟೀ ಕುಡಿದು ಫ್ರೆಶ್ ಆಗಿರ್ತಾರಂತ ಅವ್ರ ಕಚೇರಿ ಹೋದೆ. ಮುಂಜಾನೆ ಹೆಂಡತಿ ನಗ್ತಾ ಕಳಿಸಿರ್ಬೇಕು. ಅವ್ರ ಮುಖದಾಗ ಸ್ವಲ್ಪ ಕಳಿ ಎದ್ದು ಕಾಣ್ತಾ ಇತ್ತು. ನನ್ನ ಟೈಮ್ ಚಲೋ ಅದ ಅಂತ ಧೈರ್ಯ ಮಾಡಿ ಸರ್ ಅಂದೆ. ಅವರು ತಲೆ ಎತ್ತಿ ನನ್ನ ಮುಖ ನೋಡಿದ್ರು. ನಂಗೆ ನಾಳಿಗ ಒಂದಿನ ರಜಾ ಬೇಕಿತ್ತು ಸರ್ ಅಂದೆ. ಯಾವುದೋ ಫೈಲ್ಗೆ ಸಹಿ ಹಾಕ್ತಾ ಕನ್ನಡಕದೊಳಗಿಂದ ಯಾಕ ಅಂತ ಹುಬ್ಬೇರಿಸಿದ್ರು. ನಾ ತಡವರಿಸ್ತಾ ಕಮಲಿ ಹೋಗ್ಬಿಟ್ಲು ಸರ್ ಅಂದೆ. ಅವರ ಮನಸ್ಸು ಕರಗಿರಬೇಕು. ಫೈಲ್ ಹಾಗೆ ಮುಚ್ಚಿಟ್ಟು ಏನಾಗಿತ್ರಿ ಅಂದರು. ನಿನ್ನೆ ರಾತ್ರಿನೇ ಹಾವು ಕಡ ಸತ್ತು ಹೋದಳು ಅಂತ ತಮ್ಮ ಊರಿಂದ ಫೋನ್ ಮಾಡಿದ್ದ ಸರ್ ಅಂದೆ. ಅಯ್ಯೋ ಪಾಪ ಅಂತ ಸಿಂಪತಿ ತೋರಿಸಿದ್ರು. ಹೌದು ಸರ್, ಕಮಲಿ ನಾ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಅವಳಿಗೆ ನಾಯಿ ಅಂತ ನಾ ಎಂದೂ ತಿಳ್ಕೊಂಡಿರಲಿಲ್ಲ ಅಂತ ಹೇಳಿದೆ. ನಾಯಿ ಅನ್ನೋ ಪದ ಕೇಳಿದ್ದೇ ತಡ. ಮೊದಲೇ ಗಂಟು ಹಾಕಿದಂತೆ ಕಾಣುವ ಅವರ ಮುಖ ಮತ್ತಷ್ಟು ಗಂಟು ಹಾಕಿಕೊಂಡಿತು. ಅಲ್ರಿ, ನಿಮ್ಮ ಮನೆಯಾಗ ನಾಯಿ, ನರಿ, ಕುರಿ, ಕೋಳಿ ಸತ್ರ ರಜಾ ಕೊಡಕ ಇದೇನು ಆಫೀಸ್ ಅನ್ಕೊಂಡಿರೋ ಮತ್ತೇನಾರ ಅನ್ಕೊಂಡಿರೋ? ಕೆಲಸ ಭಾಳ ಪೆಂಡಿಂಗ್ ಅವ. ಮೊದಲು ಹೋಗಿ ಆ ಫೈಲ್ ಕ್ಲಿಯರ್ ಮಾಡಿ ಹೋಗ್ರಿ ಅಂತ ದನಿ ಏರಿಸಿ ಹೇಳಿದರು. ನೌಕರಿ ಸೇರಿ 1 ವರ್ಷ ಆಗಿತ್ತು.
ಅಪ್ಪಣ್ಣನ ಹಂಗ ಅವ್ರಿಗೆ ಎದುರಿಸುವ ಧೈರ್ಯ ಇರಲಿಲ್ಲ. ಇಲ್ಲಿ ಹಿಂಗೆ ಸುಮ್ಮನೆ ನಿಂತಿದ್ರೆ ಬಾಸ್ ಬೈತಾ ಇರ್ತಾರೆ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಇವರಿಗೆ ಸಂಬಂಧಗಳ ಅರ್ಥನೇ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಲ್ಲ, ಮನುಷ್ಯರ ನಡುವೆ ಇರೋದು ಮಾತ್ರ ಸಂಬಂಧನ, ಬೇರೆ ಯಾವುದು ಸಂಬಂಧ ಅಂತ ಅನಿಸ್ಕೊಳೋದಿಲ್ಲೇನು ಅನ್ನೋ ಪ್ರಶ್ನೆ ನನ್ನ ಕಾಡಕತ್ತಿತ್ತು. ಎದುರಿಗಿದ್ದ ಫೈಲ್ ಮೇಲೆ ಕಣ್ಣು ಹರಿಸಿದೆ. ಇಷ್ಟೊತ್ತು ಸುಮ್ಮನೆ ಇದ್ದ ಫೈಲ್ ಕಣ್ಣು ಬಿಡ್ತು. ನನ್ನ ನೋಡಿ, ಈ ಮನುಷ್ಯರೇ ಹಿಂಗೆ ಹತ್ರ ಸಿಗೋ ಪ್ರೀತಿ ಸಂಬಂಧಗಳನ್ನು ಬಿಟ್ಟು ಎಲ್ಲೋ ಹುಡ್ಕಕ್ಕೆ ಹೋಗ್ತಾರೆ. ಅದಕ್ಕಂತ ಮನಸ್ಸಿನ ನೆಮ್ಮದಿ ಹಾಳು ಮಾಡಿಕೊಂಡು ಕ್ಲಬ್ಬು ಪಾರ್ಕು ಅಂತ ಅಲಿತಾರ. ಕಡಿಗ ಅಲ್ಲೂ ನೆಮ್ಮದಿ ಸಿಗದೆ ಒಂಟಿತನ ಅನುಭವಿಸ್ತಾರ. ಕಡಿಗ ಎಲ್ಲಾನು ಬ್ಯಾಸರ ಅನಿಸಿದಾಗ ಅವರಿಗೆ ಸಾಥ್ ಕೊಡೋರು, ಸಮಾಧಾನ ಹೇಳೋರು ನಾವ ಅಂತ ನಾನು ನೋಡ್ತು. ಹೌದು, ಖರೆ ಅದ. ಪ್ರಕೃತಿ ಜೊತೆಗ, ಬೇವಿನ ಗಿಡದ ಜೊತೆಗ, ಕಮಲಿ ಜೊತೆಗ ಮತ್ತು ನಿನ್ನ ಜೊತೆಗೆ ಮಾತಾಡಿದಾಗ ಸಿಗೋ ಖುಷಿ ಮನುಷ್ಯರ ಜೊತೆಗೆ ಮಾತಾಡಿದಾಗ ಸಿಗೋದಿಲ್ಲ ಅಂತ ಫೈಲಿನ ಒಂದೊಂದೇ ಪೇಜನ್ನು ತಿರುಗಿಸ್ತಾ ಇದ್ದೆ. ಮನುಷ್ಯರು ನಾಲ್ಗೆಯಿಂದ ಮಾತಾಡ್ತಾರ, ಆದ್ರೆ ನಾವು ಹಂಗಲ್ಲ, ಮನಸ್ಸಿನಿಂದ ಮಾತಾಡ್ತೀವಿ ಅಂತ ಅದು ತನ್ನ ಮನಸ್ಸು ಬಿಚ್ಚಿತು. ಹಾಂ, ಖರೆ ಅದ. ನಿಮ್ಮ ಮುಗ್ಧತೆ, ನಿರ್ಮಲತೆ ನನ್ನ ಒಳಗಿನ ಒಂಟಿತನವನ್ನು ತೊಡೆದು ಪ್ರೀತಿ ತುಂಬ್ಯಾವ. ಬದುಕೇ ಬೇಸರ ಅನಿಸಿದ ನನಗೆ ಬದುಕಿನ ಅರ್ಥ ಹೇಳ್ಯಾವ ಅಂತ ಅದ್ರ ಜೊತೆಗೆ ಏನೇನೋ ಮಾತಾಡ್ತಾ ಇದ್ದೆ. ಅದು ತನಗನಿಸಿದ್ದನ್ನು ಮುಚ್ಚು ಮರೆ ಇಲ್ಲದೆ ಹೇಳ್ತಾ ಇತ್ತು. ಕೈ ಒಂದೇ ಸಮನೆ ಹರಿಬರಿಲಿ ಬರಿತಾ ಇತ್ತು. ಕಣ್ಣು ಅದಕ್ಕೆ ಸಾಥ್ ನೀಡ್ತಾ ಇದ್ವು. ಆದರೆ ಮನಸ್ಸು ಮಾತ್ರ ಕಮಲಿನ ನೆನಿತಾ ಇತ್ತು. 7-8 ವರ್ಷದ ಹಿಂದಿನ ಮಾತು. ಊರೆಲ್ಲ ಕಾಲ್ರ ಹರಡಿತ್ತು. ಸಾವು ಯಾರನ್ನ ಯಾವಾಗ ಕರ್ಕೊಂಡು ಹೋಗ್ತದ ಅನ್ನೋ ಭೀತಿ ಎಲ್ಲರನ್ನ ಕಾಡ್ತಾ ಇತ್ತು. ಒಂದೊಂದು ಓಣ್ಯಾಗೂ ದಿನ ಒಂದೊಂದು ಹೆಣ ಬಿದ್ದು ಬದುಕಿರುವವರ ಹೆದರಿಕೆನ ಜಾಸ್ತಿ ಮಾಡ್ತಾ ಇದ್ವು. ಬದುಕಿದ್ರೆ ಸಾಕು ಅಂತ ಬಹಳಷ್ಟು ಮನೆಗಳು ಎತ್ತು ಎಮ್ಮೆಗಳನ್ನ ಕಟ್ಕೊಂಡು ಮಕ್ಕಳ ಜೊತೆಗೆ ದೂರದ ಊರಿಗೋ ನೆಂಟರ ಮನೆಗೋ ಗುಳೆ ಎದ್ದು ಹೋಗ್ತಾ ಇದ್ವು. ಉಳಿದ 4-5 ಮನೆಗಳು ಮರ್ಗವ್ವ ಮಡಗ್ದಂಗೆ ಆಗ್ತದ ಅಂತ ದೇವ್ರ ಮೇಲೆ ಭಾರ ಹಾಕಿ ಜೀವ ಗಟ್ಟಿ ಹಿಡ್ಕೊಂಡು ದಿನ ತಳ್ತಾ ಇದ್ವು. ಯಾರಿಗೂ ಬದುಕಿನ ಬಗ್ಗೆ ಆಸೆನೇ ಇರಲಿಲ್ಲ. ಎಲ್ಲರ ಮನೆ ಬಾಗಿಲನ್ನ ಸಾವು ಬಡಿತಾ ಇತ್ತು. ಪ್ಯಾಟೆಯಿಂದ ಬಂದ ಕಾಂಪೌಂಡರ್ ಅದೇನೋ ಪೌಡರ್ ಊರಿನ ಮುಂದಿನ ಬಾವಿಗೆ ಸುರಿದು ನೀರಿನ ವಾಸನೆ ಕೆಡಿಸಿದ್ದ. ಸಾವಿಗೆ ಅಂಜಿ ಎಲ್ಲರ ಮನೆಯಲ್ಲೂ ಬಿಸಿ ನೀರು ಕುದಿತಾ ಇತ್ತು. ನಾಮು, ದತ್ತು ಮತ್ತೆ ನಾ ಸೇರಿಕೊಂಡು ಕಾಂಪೌಂಡರ್ ಕೊಟ್ಟ ಪೌಡರನ್ನು ಊರಿನ ಕೆಸರಿನ ರಾಡಿಗೆ, ನಿಂತ ಬಚ್ಚಲ ನೀರಿಗೆ ರಾತ್ರಿ ಹಗಲು ಅನ್ನದೇ ಸುರಿದಿದ್ದವು. ಸಾವಿನ ಜೊತೆಗೆ ನಮ್ಮ ಹೋರಾಟ ನಡೆದೇ ಇತ್ತು. ಅಂದು ಶನಿವಾರ, ಅಮಾವಾಸ್ಯೆ ಕಗ್ಗತ್ತಲು. ಮುದ್ದಿನ ತಂಗಿ ಕಮಲಿಗೆ ಒಂದೇ ಸಮನ ವಾಂತಿ ಭೇದಿ ಶುರುವಾಯಿತು. ಅವ್ವ ಮರುಗವ್ವ ದ್ಯಾವ್ರಿ ಕೈ ಮುಗಿದು ಒಲಿ ಮ್ಯಾಲಿನ ಬೂದಿ ತಂದು ತಂಗಿ ಹಣಿ ಮ್ಯಾಲ ಹಚ್ಚಿದಳು. ಕಾಯಿಸಿ ಆರಿಸಿದ ನೀರನ್ನು ಕೊಡ್ತಾನೇ ಇದ್ವು. ಆದರೂ ಕಂಟ್ರೋಲಿಗೆ ಬರಲಿಲ್ಲ. ಅವಳ ಸ್ಥಿತಿ ಗಂಭೀರ ಆಗ್ತಾನೇ ಹೋಯಿತು. ಅವ್ವ ಮುಂದೇನು ಅಂತ ಕಣ್ಣಾಗ ನೀರು ತುಂಬಿಕೊಂಡು ಅಳ್ತಾ ಕುಂತಿದ್ಲು. ಅಪ್ಪ ತಲೆ ಮ್ಯಾಲ ಕೈ ಇಟ್ಟು ಮನೆ ಮೂಲ್ಯಾಗ ಕುಂತ. ಕಮಲಿ ಸ್ಥಿತಿ ಹದಗೆಡ್ತಾನ ಹೋಯ್ತು. ಹಿಂಗ ಕುಂತ್ರ ಕಮಲಿ ದಕ್ಕುವುದಿಲ್ಲ ಅನ್ನೋದು ಖಾತ್ರಿ ಆತು. ಮತ್ತೆ ನಾಮು ಸೇರ್ಕೊಂಡು ಅಮಾವಾಸ್ಯೆ ಕತ್ಲು ಅನ್ನೋದನ್ನು ಲೆಕ್ಕಿಸದೆ ಸರಿ ಹೊತ್ತಿನಾಗ ಹೋಗಿ ಪಕ್ಕದ ಊರಿಂದ ಕಾಂಪೌಂಡರ್ನ ಕರ್ಕೊಂಬಂದ್ರೂ ಫಲ ನೀಡಲಿಲ್ಲ. ವಾಪಸ್ ಬರುವಷ್ಟ್ರಾಗ ಕಮಲಿ ಕೈ ತಪ್ಪಿ ಶಿವನ ಪಾದ ಸೇರಿದ್ಲು. ಕಮಲಿ ಸತ್ತು 1 ವಾರ ಆದರೂ ಕಣ್ಣೀರು ನಿಂತಿರಲಿಲ್ಲ. ಅತ್ತು ಕಣ್ಣು ಕೆಂಪಗಾಗಿದ್ವು. ಮನಸ್ಸ ಲವಲವಿಕೆ ಕಳ್ಕೊಂಡಿತ್ತು. ಬದುಕಿನಾಗ ಯಾವುದು ಶಾಶ್ವತ ಅಲ್ಲ ಅನ್ನೋ ನಿರಾಶ ಭಾವನ ನನ್ನೊಳಗೆ ಮೂಡ್ತಾ ಇತ್ತು. ನನಗ ಕಣ್ಣಾಗಿದ್ದ ಕಮಲಿ ಮಣ್ಣೊಳಗೆ ಸೇರಿ ನನ್ನ ಒಂಟಿ ಮಾಡಿದ್ಲು. ಬದುಕು ಅಂದ್ರೆ ಇಷ್ಟೇನಾ ಅನ್ನೋ ಜಿಗುಪ್ಸೆ ಮೂಡ್ತಾ ಇತ್ತು. ಬಹಳ ಖಿನ್ನನಾಗಿ ಕಮಲಿನ ನೆನಿತಾ ಒಬ್ಬನೇ ಊರ ಮುಂದಿನ ಬೇವಿನ ಮರದ ಕೆಳಗೆ ಕುಂತಿದ್ದೆ. ಸುತ್ತ ನೋಡ್ತೀನಿ, ಒಂದು ನರಮನುಷ್ಯನೂ ಇಲ್ಲ. ಮುಖ ಮ್ಯಾಲು ಮಾಡಿ ಬೇವಿನ ಗಿಡದ ಕಡೆಗೆ ನೋಡಿದೆ. ಎಲೆ ಮರಿಯಾಗ ಕಮಲಿ ಮುಖ ನಗ್ತಾ ಎದ್ದು ಕಾಣ್ತಾ ಇತ್ತು.
ನನಗೆ ಗೊತ್ತಿಲ್ಲದ ಹಂಗೆ ಕಣ್ಣಾಗಿನ ನೀರು ಮ್ಯಾಲೆ ಬೀಳ್ತಾ ಇದ್ವು. ಸಾವಿಗಂಜಿ ಬದುಕೋದು ಬಿಡೋಕ್ಕಾಗ್ತದ? ಸುಮ್ಮನೆ ಯಾಕಿಂಗೆ ಅಳತಿ, ಸಮಾಧಾನ ಮಾಡ್ಕೋ ಅಂತ ಯಾರೋ ಅಂದಂಗಾತು. ಸುತ್ತ ನೋಡಿದೆ, ಯಾರೂ ಇಲ್ಲ. ಎದುರಿಗೆ 2-3 ತಿಂಗಳ ನಾಯಿ ಕುನ್ನಿ ನಿಂತು ನೋಡ್ತಾ ಇತ್ತು. ನಾನು ಅದಕ್ಕೆ ದುರುಗುಟ್ಟಿ ನೋಡಿದೆ. ಬಡ್ಡಿ ಮಗಂದು ಅಂಜಲೇ ಇಲ್ಲ, ಬದಲಿಗೆ ಅದೂ ದುರುಗುಟ್ಟಿ ನೋಡ್ತು. ನಾನು ನಕ್ಕೆ, ಅದು ನನ್ನ ನೋಡಿ ನಕ್ತು. ಈಗ ಮಾತಾಡಿದ್ದು ನೀನೇ ಏನು ಅಂತ ಆಶ್ಚರ್ಯದಿಂದ ಕೇಳಿದೆ. ಯಾಕೆ ಮಾತಾಡಬಾರ್ದೇನು ಅಂತ ನನಗೆ ಮರು ಪ್ರಶ್ನೆ ಹಾಕ್ತು. ಹಂಗೇನೂ ಇಲ್ಲ, ಚೋಟುದ್ದಾದಿ ತಲೆಯೆಲ್ಲ ಮಾತಾಡ್ತೀಯಲ್ಲ, ವ್ಯಂಗ್ಯ ಧ್ವನಿಯಲ್ಲಿ ನುಡಿದೆ. ಅನುಭವ ತುಂಬಿದ ಮಾತಿಗೆ ವಯಸ್ಸು ಆಕಾರ ಲೆಕ್ಕಕ್ಕೆ ಬರೋದಿಲ್ಲ ಬಿಡು. ನಾ ಅಂದದ್ದು ಖರೆ ಅದೋ ಇಲ್ಲೋ ಹೇಳು ಅಂತ ನನ್ನ ನೋಡ್ತು. ನನಗ ನಾಲ್ಗೆ ತಡವರ್ಸಾಕತ್ತಿತು. ಕುನ್ನಿ ಭಾಳ ಚಾಲು ಕಾಣ್ತದ ಅಂತ ಮನಸ್ನಾಗ ಅಂದ್ಕೊಂಡೆ. ಈಗ ನೋಡು, ನಾ ಹ್ಯಾಂಗೆ ಒಂಟಿ ಇದ್ದೀನಿ, ಹಿಂದ ಮುಂದ ಯಾರೂ ಇಲ್ಲ, ಆದರೂ ಬದುಕಾಕತ್ತೀನಿ. ನಿನ್ನ ಹಂಗೆ ಅಳ್ತಾ ಕುಂತೀನೇನ ಅಂತ ನನ್ನ ಪ್ರಶ್ನೆ ಹಾಕ್ತು. ಹಂಗಂದ್ರ ಎಲ್ಲರೂ ಕಾಲ್ರ ಬಂದು ಸತ್ತು ಹೋದ್ರ? ಗಾಬರಿ ತುಂಬಿದ ಧ್ವನಿಯಲ್ಲಿ ಕೇಳಿದೆ. ಇಲ್ಲ, ಊರಾ ಬಿಟ್ಟು ಹೋದ್ರ ಗೊಲ್ರ ಹಟ್ಟಿ ಕಾಯೋ ಪದ್ದಿ ಮಗಳು ನಾ ಇದ್ದೀನಿ. ಗೊಲ್ರ ಮಾದಪ್ಪ ಸಾವಿಗಂಜಿ ಹಟ್ಟಿ ಖಾಲಿ ಮಾಡ್ದ. ನಮ್ಮವ್ವಗ ನನಗಿಂತ ಜಾಸ್ತಿ ಅನ್ನಿಸ್ತು. ನನಗೊಂದು ಮಾತು ಹೇಳ್ದ, ಅವನಿಂದ ಹೋದ್ಲು. ಆದರೂ ನಾ ಏನು ಅಂಜಲಿಲ್ಲ, ಹಳಕ್ಲಿಲ್ಲ. ನಂಗೂ ಚಲೋ ದಿನ ಬರ್ತದ ಅನ್ನೋ ಆಶಾಗ ಬದುಕ್ತಾ ಇದ್ದೀನಿ ಅಂತ ಒಂದೇ ಉಸಿರನ್ನ ಹೇಳ್ತು. ನಾ ಏನು ನಿಮ್ಮ ಹೌನಂಗೆ ಕಲ್ಲು ಮನಸ್ನೇ ಅಲ್ ಬಿಡೋ. ಕಮಲಿನ ನಾ ಭಾಳ ಪ್ರೀತಿ ಮಾಡ್ತಾ ಇದ್ದೆ ಅಂತ ಅದನ್ನೇ ನೋಡಿದೆ. ನಾ ಪ್ರೀತಿ ಅಂದದ್ದು ಕೇಳಿ ಅದಕ್ಕೆ ಬೇಸರ ಆಗಿರ್ಬೇಕು. ಸ್ವಲ್ಪ ಹೊತ್ತು ಸುಮ್ಮನಾಯಿತು. ಯಾಕಾದರೂ ಬೇಜಾರು ಮಾಡಿದ್ನೋ ಅಂತ ಹಳಹಳಿಸ್ದೆ. ನೀ ತಂಗಿನ ಭಾಳ ಹಚ್ಕೊಂಡಿದ್ದೇನು ಮತ್ತ ಅಂತ ಮೌನ ಮುರಿತು. ಅಂದೆ. ಹಂಗಂದ್ರ ನನ್ನೇ ನೀ ತಂಗಿ ಅಂತ ತಿಳ್ಕೊ ಅಂತ ಮುಖ ನೋಡ್ತು. ಅದರ ಮಾತು ಕೇಳಿ ನನ್ನ ಬಾಯಿ ಕಟ್ಟಿತು. ಕಣ್ಣಾಗಿನ ನೀರು ನನಗೆ ಗೊತ್ತಿಲ್ದಂಗ ನಿಂತು ಹೋದವು. ಮನಸ್ಸಿಗೆ ಖುಷಿ ಆತು. ಅದನ್ನ ಎತ್ಕೊಂಡು ಒಂದೇ ಸಮನ ಮುದ್ದಾಡದೆ. ನನ್ನ ಕಮಲಿ ಸತ್ತಿಲ್ಲ, ಸತ್ತು ಬದುಕಿದ್ದಾಳೆ ಅಂತ ಅದನ್ನ ಎತ್ಕೊಂಡು ಕುಣಿದೆ. ನನ್ನ ಕಣ್ಣು ಅಳತ್ಯಾಗ ಕಮಲಿ ಬೆಳೆದ್ಲು. 1, 2 ಹಿಂಗ 8 ವರ್ಷ ಖುಷಿಯಾಗಿ ಕಳೀತು. ಆಕಿ ಧೈರ್ಯ ತುಂಬಿದ ಮಾತು ನನ್ನ ಪರಿಪೂರ್ಣ ಮಾಡ್ತು. ಬದುಕಿನ ಅರ್ಥನ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ಲು. ಸುಖ ದುಃಖದಾಗ ಸಾಥ್ ನೀಡ್ತಾ ಜೊತೆಗೆ ಬೆಳೆದ್ಲು. ಅಂಥವಳು ಇಂದು ಇಲ್ಲ ಅಂದ್ರ ನಂಬೋಕೆ ಆಗ್ತಿಲ್ಲ. ಕಣ್ಣು ಕೆಂಪಗ ಮಾಡಿಕೊಂಡು ಫೈಲನ್ನು ತಿರುವು ಹಾಕ್ತಾ ಇದ್ದೆ. ಸರ್, ಸಾಹೇಬ್ರು ಕರಿತಾ ಇದ್ದಾರ ಅಂತ ಪಿವನ್ ಬಂದು ಹೇಳಿ ಹೋದ. ಮತ್ತೇನು ಗ್ರಹಚಾರ ಕಾದುದೋ ಅಂತ ಅನುಮಾನಿಸ್ತಾ ಒಳಗೆ ಹೋದೆ. ನನ್ನ ನೋಡಿ, ನಿಮ್ಮ ರಜಾ ಮಂಜೂರು ಮಾಡಿದ್ದೀನಿ ಅಂದರು. ಥ್ಯಾಂಕ್ ಯು ಸರ್ ಅಂತ ಭಾಳ ಖುಷಿಲಿ ಹೇಳಿದೆ. ನಿಮ್ಮ ಕಣ್ಣು ನೋಡ್ರಿ ಎಷ್ಟು ಕೆಂಪಾಗ್ಯಾವ, ನೀವು ಅದಕ್ಕೆ ಭಾಳ ಹಚ್ಕೊಂಡಿರಿ ಅಂತ ಕಾಣ್ತದ. ಲಗುನ್ ಹೋಗಿ ನಾಡಿದ್ದು ಬರ್ರಿ ಅಂತ ಹೇಳಿದ್ರು. ಇವನ್ ಹಂತ್ಯಾಕು ಮನುಷ್ಯತ್ವ ಅನ್ನೋದು ಐತಿ ಅಂತ ಮೇಲ್ ನೋಡ್ತಾ ಹೊರಗೆ ಬಂದೆ. ಸಂಜೆ 7 ಗಂಟೆ ಬಸ್ ಹಿಡ್ಕೊಂಡು ಊರು ಸೇರೋದ್ರಾಗ ರಾತ್ರಿ 11 ಮೀರಿತ್ತು. ಆಗಲೇ ಊರು ಮಲ್ಕೊಂಡ್ಬಿಟ್ಟಿತ್ತು. ಅಲ್ಲೊಂದು ಇಲ್ಲೊಂದು ದೀಪ ಉರಿತಿರೋ ಮನೆಗಳು ಮಲಗುವ ತಯಾರಿ ನಡೆಸಿದ್ವು. ಮೇಲೆ ಕಾಣುವ ಚುಕ್ಕಿಗಳು ನನ್ನ ನೋಡಿ ನಗ್ತಾ ಇದ್ವು. ನಾನೂ ನಕ್ಕೆ. ಮೋಡಗಳ ಮರೆಯಲ್ಲಿದ್ದ ಚಂದ್ರಮ ಈಗ ಕಾಣ್ತಾನ, ಇನ್ನು ಸ್ವಲ್ಪ ಹೊತ್ತಿಗೆ ಕಾಣ್ತಾನ ಅಂತ ಮುಖ ಮೇಲೆತ್ತಿ ನೋಡ್ತಾನೇ ಇದ್ದೆ. ಮೋಡ ಅವು ಹೊರಗೆ ಬಿಡ್ಲಿಲ್ಲೋ, ಇಲ್ಲ ಅವನೇ ಬೇಕು ಅಂತ ಹೊರಗೆ ಬರಲಿಲ್ಲೋ ಏನೋ. ಒಂದಂತೂ ಖರೆ, ಅವನ ಮುಖ ನನಗೆ ಕಾಣಿಸ್ಲೇ ಇಲ್ಲ. ಅವ ಯಾಕೋ ಇಂದು ನನ್ನ ಮೇಲೆ ಮುನಿಸ್ಯಾನ ಅಂತ ಹೆಜ್ಜಾಗ ಒಂದ್ಸಲ ಕಮಲಿ ನೆನಿತಾ ಹಾದಿ ತುಳಿತಾನೇ ಇದ್ದೆ.
ಮನೆ ಮುಟ್ಟಿದಾಗ ದೀಪ ಉರಿತಾ ನನ್ನ ಹಾದಿ ಕಾಯ್ತಾ ಇತ್ತು. ನಾ ಮನೆಯ ಕಾಲು ಇಟ್ಟ ಮೇಲ ಮನೆ ತುಂಬ ಮೌನ. ಯಾರ ಬಾಯಾಗೂ ಒಂದು ಮಾತಿಲ್ಲ, ಕತಿಲ್ಲ. ನಾನೇ ಮೌನ ಮುರಿದು, ಕಮಲಿಗೆ ಎಲ್ಲಿ ಮಣ್ಣು ಮಾಡಿರಿ ಅಂದೆ. ತಮ್ಮ ತನ್ನ ಬಾಯಾಗಿಂದ ಮಾತು ಬರೋದೇ ಕಾಯ್ತಾ ಇದ್ದೋ ಏನೋ. ಥಟ್ಟಂತ ಊರ ಮುಂದಿನ ಬೇವಿನ ಗಿಡದ ಕೆಳಗೆ ಅಂದ. ನನಗ ಹೆಚ್ಚಿಗೆ ಮಾತಿಗಿಳಿಯಾಕೆ ಮನಸ್ಸಿರಲಿಲ್ಲ. ಅವ್ರು ಕೇಳಿದ್ದಕ್ಕೆಲ್ಲ ಹಾಂ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾ ಉತ್ತರ ಕೊಡ್ತಾ ಇದ್ದೆ. ನನ್ನ ಮನಸ್ಸು ಸರಿಯಿಲ್ಲ ಅಂತ ಗೊತ್ತಾತೋ ಏನೋ. ಎಲ್ಲ ಸುಮ್ಮನೆ ಆದರು. ಅವ್ವ ಊಟ ಮಾಡ್ಬಾ ಅಂತ ಜಬರ ಮಾಡಿದ್ಲು. ನಂಗೆ ಹಸಿವಿಲ್ಲ, ಬ್ಯಾಡ ಅಂಥೇಳಿ ಹಾಸಿಗೆ ಸೇರಿದೆ. ಕೌದಿ ಹೊಚ್ಕೊಂಡು ಎಷ್ಟು ಹೊತ್ತು ಹೊರಸಿನ ಮೇಲೆ ಹೊದ್ದಾಡಿದ್ರೂ ನಿದ್ದೆ ಬರಲೇ ಇಲ್ಲ. ಕಣ್ಣಾಗೆಲ್ಲ ಕಮಲಿ ರೂಪಾನೇ ತುಂಬಿಕೊಂಡು ಕಣ್ಣು ಮುಚ್ಚಾಕ್ ಬಿಡಲಿಲ್ಲ. ಯಾವ ನಾಯಿ ಬೊಗಳಿದ್ರೂ ಅದು ನನ್ನ ಕಮಲಿದೇ ದನಿ ಇರಬೇಕು ಅಂತ ಗಕ್ಕನ ಎದ್ದು ಕೊಡ್ತೀನಿ. ಹಿಂಗ ರಾತ್ರಿ ಅದೆಷ್ಟೋ ಸರ್ತಿ ಎದ್ದು ಕುಂತೆ. ರಾತ್ರಿಯೆಲ್ಲ ಆಕಿ ದೋಸ್ತಿ ನೆನದೆ. ಯಾಕೋ ಏನೋ ಕಣ್ಣು ನಾ ಮುಚ್ಚಬೇಕಂತ ಪ್ರಯತ್ನ ಪಟ್ಟರು ಅವು ಮುಚ್ಚತಾನೇ ಇಲ್ಲ. ಬೆಳಗ್ಗೆ ಯಾವಾಗ ಆಗ್ತದ, ಯಾವಾಗ ಕಮಲಿನ ನೋಡ್ತೀನಿ ಅಂತ ಅವು ಕಾಯ್ತಾ ಇದ್ವು. ಚುಮು ಚುಮು ನಸುಕು. ಹಾಸಿಗೆಯಿಂದ ಎದ್ದು ಮುಖ ತೊಳೆದೆ. ಮನೆಯಾಗ ಯಾರೂ ಎದ್ದಿರಲಿಲ್ಲ. ಯಾರಿಗೂ ಒಂದು ಮಾತು ತಿಳಿಸದೆ ಸೀದಾ ಬೇವಿನ ಗಿಡದ ಕಡೆಗೆ ಹಾದಿ ಹಿಡಿದೆ. ಆಗಲೇ ಹಕ್ಕಿಗಳೆಲ್ಲ ಎದ್ದು ಹಾಡ್ತಾ ಇದ್ವು. ತಣ್ಣಗೆ ಬೀಸೋ ಗಾಳಿ ಮನಸ್ಸಿಗೆ ಮುದ ನೀಡ್ತಾ ಇತ್ತು. ಹೆಜ್ಜೆ ಇಟ್ಟಾಗ ಒಳಗೆ ಕುದೀತಾ ಇದ್ದ ನನ್ನ ಅಂತರಾತ್ಮ ಶಾಂತ ಆಗ್ತಾ ಇತ್ತು. ಹಿಂಗ ಹಾದಿ ತುಳಿದದ್ದೇ ಗೊತ್ತಾಗಲಿಲ್ಲ. ಕಮಲಿ ಕುಣಿ ಹತ್ರ ಹೋಗಿ ನಿಂತೆ. ಹೋದ ಸಲ ಊರಿಗೆ ಬಂದಾಗ ಬಾಲ ಅಲ್ಲಾಡಿಸ್ಕೊಂಡು ಹಿಂದಿಂದ ಓಡಾಡ್ತಾ ಇದ್ಲು. ಆದ್ರೆ ಈ ಸರ್ತಿ ಮಣ್ಣಾಗಿ ಸೇರಿ ಮಣ್ಣಾಗಿ ಬಿಟ್ಟಾಳ ಅಂತ ನೆನೆದು ಬಳಬಳ ಅಂತ ಕಣ್ಣಾಗಿ ನೀರು ಸುರಿತಾ ಇದ್ವು. ಅಳತಿಯೇನೋ ಪುಕ್ಲಾ ಅಂತ ಯಾರೋ ಕರೆದಂಗಾತು. ಸುತ್ತ ನೋಡ್ತೀನಿ, ಯಾರೂ ಇಲ್ಲ. ಮತ್ತ ಅದೇ ದನಿ 2-3 ಸರ್ತಿ ರಿಪೀಟ್ ಆತು. ಆಗ ಗುರುತಿಗೆ ಸಿಕ್ತು. ಹಾ, ಆ ದನಿ ಕಮಲಿದೆ, ಆಕಿನ ನನ್ನ ಕೂಡ ಮಾತಾಡಕತ್ಯಾಳ ಅಂತ ಖಾತ್ರಿ ಆತು. ದನಿ ಕೇಳಿ ಭಾಳ ಖುಷಿ ಆತು. ಒಮ್ಮಲ ಮೈಯಾಗಿನ ರೋಮ ನಿಮಿರ್ ನಿಂತು. ಕಣ್ಣಿಂದ ಆನಂದ ಬಾಷ್ಪ ಬರ್ತಾ ಇತ್ತು. ನಾ ಸುಧಾರಿಸ್ಕೊಂಡು, ಅಳದೆ ಮತ್ತೇನು ಮಾಡಲಿ ಹೇಳು, 8 ವರ್ಷದ ಹಿಂದೆ ಇದೇ ಬೇವಿನ ಗಿಡದ ಕೆಳಗೆ ಸಿಕ್ಕಿದ್ದಿ. ಮತ್ತು ಇದೇ ಗಿಡದ ಕೆಳಗ ನಿನ್ನ ಕಳ್ಕೊಳಕತ್ತೀನಿ ಅಂತ ದುಃಖ ಆಗ್ಲಿಕತ್ಯದ ಅಂತ ಕಣ್ಣು ಒರೆಸುತ್ತಾ ಹೇಳಿದೆ. ಆ ಕಡೆಯಿಂದ ಜವಾಬು ಬರಲಿಲ್ಲ. ಸುತ್ತ ಮೌನ ಆವರಿಸ್ತು. 8-10 ನಿಮಿಷಗಳು ಹಾಗೇ ಕಳೆದು ಹೋಯಿತು. ಕಡಿಕ ನಾನೇ ಮೌನ ಮುರಿದೆ. ಸಾವಿಗಂಜೋ ಮಗಳು ನೀನಲ್ಲ, ಅದು ಹ್ಯಾಂಗ್ ಸಾವು ನೀನು ಕರ್ಕೊಂಡು ಹೋಯ್ತು ಅಂತ ಪ್ರಶ್ನೆ ಹಾಕ್ತೆ. ಹಾಂ ಹೇಳ್ತೀನಿ ಕೇಳು ಅಂತ ನಡೆದದ್ದನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಾಕ್ ಶುರು ಮಾಡ್ತು. ಮೊನ್ನೆ ರಾತ್ರಿ ಪಡ್ಸಾಲೆನ್ಯಾಗ ನಿದ್ದೆ ಮಾಡ್ತಿದ್ದೆ. ನಿದ್ದೆ ಅಂದ್ರ ಬರೀ ನಿದ್ದೆ ಅಲ್ಲ, ಅದು ಸಕ್ಕರೆ ನಿದ್ದೆ. ಏನೇನೋ 10-8 ಕನಸುಗಳು ಒಂದರ ನಂತರ ಇನ್ನೊಂದು ಕ್ಯೂನ್ಯಾಗ ನಿಂತು ಕಾಯ್ತಾ ಇದ್ವು. ಅವನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಕೆಲಸ ಆಗಿತ್ತು. ನನಗೊಂದು ಚಾನ್ಸ್ ಕೊಡು, ನನಗೊಂದು ಚಾನ್ಸ್ ಕೊಡು ಅಂತ ನನ್ನ ಬೇಡ್ತಾ ಇದ್ವು. ನಾ ಮಜಾ ತಗೋತಾ ಖುಷಿಯಲ್ಲಿ ಮಲಗಿದ್ದೆ. ಸರಿ ಹೊತ್ತಿನಾಗ ಏನೋ ಹರಿದಾಡಿ ಶಬ್ದ. ಗಕ್ಕನ ಎದ್ದು ಕುಂತೆ. ಕಣ್ಣು ಬಿಟ್ಟು ನೋಡ್ತೀನಿ, ಮಾರುದ್ದ ಹಾವು ಮನೆ ಒಳಗೆ ಹೋಗ್ತಾ ಇತ್ತು. ನನ್ನ ಒಳಗ ಆವೇಶ ಅದು ಎಲ್ಲಿಂದ ಬಂತೋ ಏನೋ. ಗಬುಕ್ಕನ ಅದನ್ನ ಬಾಯಿಂದ ಹಿಡಿದು ದೂರ ಬಿಸಾಕ್ದೆ. ಅದಕ್ಕೂ ಸಿಟ್ಟು ಬಂತು. ಹಾರಿ ನನ್ನ ಕಾಲಿ ಕಡ್ದು ಕತ್ತಲಾಗ ಮಾಯ ಆಯ್ತು ಅಂತ ಒಂದೇ ಉಸಿರಿನಾಗ ಹೇಳಿ ನಿಲ್ಲಿಸ್ತು. ಯಾರು ಏನ ಮಾಡದೆ ಬೊಗಳಲಿಕ್ಕೆ ಹೋದಾಕಿ, ಮತ್ತ್ಯಾಕೆ ಹಾವಿನ ಹುಸಾಬರಿಗೆ ಹೋದಿ ಅಂತ ಸಂಶಯದ ದನಿಯಲ್ಲಿ ಕೇಳಿದೆ. ನಿದ್ದೆ ಮಾಡೋ ಯಾರಿಗಾದ್ರೂ ಅದು ಕಚ್ಚಿದ್ರೆ, ಮನೆಯಾಗಿನವ್ರು ಯಾರಾದ್ರೂ ಸತ್ರೆ, ಮುಂದಿಂದು ನಾನು ನೆನೆಸ್ಕೊಳಕ್ ಆಗಂಗಿಲ್ಲ. ನಿಮ್ಮ ಮನೆ ಉಪ್ಪು ತಿಂದು ಬೆಳೆದಿನ್ನ, ಮನೆಯವ್ರ ಯಾರನ್ನೂ ನಾ ಕಳ್ಕೊಳಕ್ ತಯಾರಿರ್ಲಿಲ್ಲ ಅಂತ ಸಣ್ಣ ದನಿ ಮಾಡಿ ಹೇಳ್ತು.
ನನ್ನ ಕಣ್ಣು ಹನಿಗೂಡ್ತು. ಕಮಲಿ ಕುಣಿ ಕಡೆಗೆ ನೋಡ್ತಾ ಇದ್ದೆ. ಆಕಿ ನಂಗೆ ನೋಡಿ ನಗ್ತಾ ಇದ್ಲು. ನಕ್ಕು ನಾನು ಹೊಟ್ಟೆ ಉರಿಸ್ಬೇಡ. ಅವತ್ತು ರಾತ್ರಿ ಹಾವು ಕಡ್ದದ ಅಂತ ಒಂದು ಮಾತು ಹೇಳಿದ್ರ ಯಾರಾದರೂ ಔಷಧಿ ಕೊಟ್ಟು ಉಳಿಸ್ತಾ ಇದ್ರೋ ಏನೋ ಅಂತ ಸಂಶಯದಿಂದ ಕೇಳಿದೆ. ನನ್ನ ಭಾಷೆ ತಿಳಿಯಾಕ ಅವರೇ ನೀ ಅನ್ಕೊಂಡು ಏನು? ನಂಗೆ ಹಾವು ಕಡ್ದದ ಅಂತ ಚೀರಿ ಹೇಳಿದೆ. ನನ್ನ ಭಾಷೆ ಯಾರಿಗೂ ಅರ್ಥ ಆಗಲೇ ಇಲ್ಲ. ಏ ಕಮಲೆ, ಯಾಕಂಗೆ ಬೊಗಳ್ತಿ? ನಿದ್ದೆ ಮಾಡಕ್ಕೂ ಬಿಡ್ತಾ ಇಲ್ಲ, ಸುಮ್ಮನೆ ಗಪ್ಪಾಗ್ತೀಯೋ ಇಲ್ಲ ಅಂತ ನಿಮ್ಮಪ್ಪ ಒಳಗಿಂದ ಆರ್ಡರ್ ಮಾಡ್ದ. ಹಂಗೂ ನಾ ಬೊಗಳ್ತಾನೆ ಇದ್ದೆ. ಗಪ್ಪಾತೀಯೋ ಇಲ್ಲ ಕೋಲ್ತರ್ಲ ಅಂತ ಕಡಿ ಬಾರಿ ತಾಕೀತು ಮಾಡಿ ಸಿಟ್ಟಿನಾಗಿ ಹೇಳ್ದ. ಅಲ್ಲಿಂದ ನನ್ನ ಬಾಯಿ ಕಟ್ಟಿತು. ಒಂದು ಮಾತೂ ಬರಲಿಲ್ಲ. ನನ್ನ ದನಿ ಸಣ್ಣಗಾಗ್ತಾನ ಹೋಯ್ತು ಅಂತ ನಡೆದ ವಿಚಾರ ತಿಳಿಸ್ತು. ನನ್ನ ಬಾಯಿ ಕಟ್ಟಿತು. ಕಣ್ಣಾಗಿಂದ ನೀರು ಕಪಾಳದ ಮೇಲೆ ಒಂದೇ ಸಮನೆ ಬರ್ತಾ ಇದ್ವು. ಹೇ ದ್ಯಾವ್ರೆ, ಯಾಕೆ ಹಿಂಗೆ ಮಾಡಿದೆ ಅಂತ ಮುಗಿಲ್ ಕಡೆಗೆ ನೋಡಿದೆ. ನಿನ್ನಂಥ ಹೆಣ್ಣುಮಗಳು ನನಗೆ ಜಿಂದಾಗಿದಾಗ ಮತ್ತೆ ಸಿಗುವುದಿಲ್ಲ ಬಿಡು ಅಂದೆ. ಅದ್ಯಾಕೆ ಹಂಗಂತಿ? ಜಲ್ದಿ ಮದ್ವೆ ಮಾಡ್ಕೋ, ನಿನ್ನ ಮಗಳಾಗಿ ಹುಟ್ಟುತ್ತೀನಿ, ಆಕಿಗೂ ಕಮಲಿ ಅಂತಾನ ಹೆಸರಿಡು ಅಂತ ಕುಣಿಯಾಗ ಐಕ್ಯ ಆದ್ಲು. ಮತ್ತ ಕಣ್ಣಾಗ ನೀರು ಚಿಮ್ತು. ಕಮಲಿ ಕಮಲಿ ಅಂದೆ. ಆ ಕಡೆಯಿಂದ ಉತ್ತರ ಬರಲಿಲ್ಲ. ಭಾಳ ಹೊತ್ತು ಇಲ್ಲೇ ಇರೋದು ಬೇಡ ಅಂತ ಆಕಿ ಕುಣಿಗೆ ಉದ್ದಂಡ ನಮಸ್ಕಾರ ಹಾಕಿದೆ. ಕಣ್ಣು ಒರೆಸಿ ಧೈರ್ಯ ತುಂಬಿಕೊಂಡು ಮನೆ ಕಡೆಗೆ ಹಾದಿ ಹಿಡಿದೆ. ಮೂಡಲ ದಿಕ್ಕಿನಾಗ ಕೆಂಪು ಸೂರ್ಯ ಮೂಡ್ತಾ ಇದ್ದ. ಬ್ಯಾಡ ಅಂದ್ರು ಕಮಲಿ ನೆನಪು ಹೆಜ್ಜಿಗೊಂದು ಸಲ ಬರ್ತಾನೇ ಇತ್ತು.